ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮುಂದಿನ 5 ವರ್ಷ ಯಾವ ಪಕ್ಷ ಅಧಿಕಾರದಲ್ಲಿರಬೇಕು, ಈ ದೇಶದ ಭವಿಷ್ಯವನ್ನ ಯಾರು ನಿರ್ಮಾಣ ಮಾಡ್ತಾರೆ, ಈ ದೇಶದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಕಾರ್ಮಿಕರು ಅವರೆಲ್ಲರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಯಾರು ಕೊಡ್ತಾರೆ, ಯಾರು ಮಾತು ಕೊಟ್ಟಂತೆ ನಡ್ಕೋತಾರೆ, ಯಾರು ಮಾತು ಕೊಟ್ಟಂತೆ ನಡ್ಕೊಳ್ಳಲ್ಲ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಪರಿಶೀಲನೆಯನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ.ಕೆ. ಶಿವಕುಮಾರ್ ಅವರು ನರೇಂದ್ರ ಮೋದಿಯವರ ವೈಫಲ್ಯಗಳನ್ನ ಪಟ್ಟಿ ಮಾಡಿ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಹೇಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳಲಿಲ್ಲ, ಈ ದೇಶದ ಅಭಿವೃದ್ಧಿಯನ್ನ ಮಾಡತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ, ಹೇಗೆ ಹತಾಶರಾಗಿ ಈಗ ಬಾಯಿ ಬಂದಂತೆ ಮಾತಾಡ್ತಾರೆ, ಅಸಂಬದ್ಧವಾಗಿ ಮಾತಾಡ್ತಾರೆ. ಇವುಗಳ ಬಗ್ಗೆ ಉದಾಹರಣೆಗಳ ಸಹಿತ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನರೇಂದ್ರ ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿಯಾಗಿ 10 ವರ್ಷಗಳನ್ನ ಮುಗಿಸಿದ್ದಾರೆ. 2014ರಲ್ಲಿ ಈ ದೇಶದ ಜನರಿಗೆ ಯಾವ ರೀತಿಯ ಕನಸನ್ನ ಬಿತ್ತಿದ್ರು, ಹೇಗೆ ಭ್ರಮೆಗಳನ್ನ ಉಂಟು ಮಾಡಿದ್ರು, ಜನರು ಭ್ರಮಾಲೋಕದಲ್ಲಿ ನರೇಂದ್ರ ಮೋದಿಯವರ ಮಾತುಗಳನ್ನು ನಂಬಿ ನರೇಂದ್ರ ಮೋದಿಯವರಿಗೆ ಮತವನ್ನ ಕೊಟ್ಟರು. ಈಡೇರಿಸಲಿಕ್ಕೆ ಆಗದೇ ಇರತಕ್ಕಂಥ ಭರವಸೆಗಳನ್ನೆಲ್ಲ ಕೊಟ್ಟರು. ವಿದೇಶದಲ್ಲಿ ಕಾಂಗ್ರೆಸ್ನ ನಾಯಕರುಗಳು, ಕೈಗಾರಿಕೋದ್ಯಮಿಗಳು, ಶ್ರೀಮಂತರು ಕಪ್ಪು ಹಣ ಇಟ್ಟಿದ್ದಾರೆ. ಆ ಕಪ್ಪು ಹಣನ ತಗೊಬಂದು 100 ದಿನಗಳಲ್ಲಿ ಎಲ್ಲರ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಪಾಪ ಈ ಮಾತನ್ನ ನಂಬ್ಕೊಂಡ್ರು. ಯಾಕಂದ್ರೆ ನರೇಂದ್ರ ಮೋದಿಯವರು 12 ವರ್ಷ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು. ಆಗ ಸುಳ್ಳು ಹೇಳಿದ್ರು, ಭಾರತ ದೇಶದಲ್ಲಿ ಗುಜರಾತ್ ಮಾದರಿ ಸರ್ಕಾರವನ್ನು ಮಾಡ್ತೇನೆ,
ಗುಜರಾತ್ ಮಾದರಿ ಸರ್ಕಾರವನ್ನು ಮಾಡುತ್ತೇನೆ. ಬಹಳ ಗುಜರಾತ್ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಮುಂದೆ ಬಂದಿದೆ ಅಂತೇಳಿ ಜನರಲ್ಲಿ ಭ್ರಮೆಯನ್ನು ಹುಟ್ಟಿಸಿ ಅದನ್ನು ನಂಬಿಕೊಳ್ಳೋ ರೀತಿಯಲ್ಲಿ ಮಾಡಿದ್ರು. ಹಾಗಾಗಿ 2014ರಲ್ಲಿ ಅವರಿಗೆ ವೋಟನ್ನು ಕೊಟ್ಟರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. 2019ರಲ್ಲಿ ಭಾವನಾತ್ಮಕವಾದಂಥ ವಿಚಾರಗಳನ್ನು ಆರ್ಟಿಕಲ್ 370 ಅದನ್ನು ರದ್ದು ಮಾಡ್ತೀವಿ. ನಾವು ಜಮ್ಮು ಕಾಶ್ಮೀರವನ್ನು ಸ್ವತಂತ್ರ ರಾಜ್ಯವನ್ನಾಗಿ ಮಾಡುತ್ತೇವೆ. ಅದಕ್ಕೆ ವಿಶೇಷ ಸ್ಥಾನಮಾನಗಳನ್ನು ತೆಗೆದುಹಾಕ್ತೇವೆ ಅಂತೇಳಿ 370 ರದ್ದು ಮಾಡಿದ್ರು. ಆಮೇಲೆ ಪುಲ್ವಾಮಾ ವಿಚಾರವನ್ನ ಪ್ರಸ್ತಾಪ ಮಾಡಿ ನರೇಂದ್ರ ಮೋದಿಯಿಂದ ಮಾತ್ರ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಜನರಿಗೆ ಮಾರುಕಟ್ಟೆ ಮಾಡಿ 2019ರ ಲೋಕಸಭಾ ಚುನಾವಣೆಯನ್ನು ಕೂಡ ಗೆದ್ದರು. ನರೇಂದ್ರ ಮೋದಿ ಅವರೇ, ಈಗ ನಿಮ್ಮ ನಿಜವಾದ ಬಣ್ಣ ಜನಗಳಿಗೆ ಗೊತ್ತಾಗಿದೆ. 2000ರಲ್ಲಿ ಹೇಳಿದಂತ ಅನೇಕ ಭರವಸೆಗಳು ನೀವು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾವನಾತ್ಮಕವಾದಂಥ ವಿಚಾರಗಳನ್ನು ಹೇಳಿ ಜನರನ್ನ ತಪ್ಪು ದಾರಿಗೆ ಎಳೆದು ಮತ್ತೆ ಜನರನ್ನ ನೀವು ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜನರಿಗೆ ನಿಮ್ಮ ನಿಜವಾದಂತ ಬಣ್ಣ ಗೊತ್ತಾಗಿದೆ. ಅದರಿಂದ 2024ರ ಲೋಕಸಭಾ ಚುನಾವಣೆ ಜನರು ಇವತ್ತು ನರೇಂದ್ರ ಮೋದಿ ಅವರ ಸುಳ್ಳುಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಈ ಸಾರಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹತಾಶರಾಗಿದ್ದಾರೆ. ಅದಕ್ಕಾಗಿಯೇ ಹತಾಶರಾದದರಿಂದ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಪ್ರಿಯಾಂಕಾ ಗಾಂಧಿ ಅವರನ್ನ ಬೈಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಅತ್ಯಂತ ಮಹಾನ್ ಸುಳ್ಳುಗಳನ್ನು ಜನರ ಮುಂದೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಕಾಂಗ್ರೆಸ್ ಪಕ್ಷದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಏನಪ್ಪ ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ, SCP TSP ಕಾಯ್ದೆ ಅದರಲ್ಲಿರ್ತಕ್ಕಂಥ ಹಣವನ್ನ ಬೇರೆ ಬಾಬುಗಳಿಗೆ ನಾವು ಖರ್ಚು ಮಾಡಿದ್ದೀವಿ, ಬೇರೆ ಬಾಬುಗಳಿಗೆ ಖರ್ಚು ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಟ್ಟಿದ್ದಂತ ಹಣವನ್ನ ಅವರಿಗೆ ತಲುಪಿಸಲಿಕ್ಕೆ ವಿಫಲ ಆಗಿದೆ ಈ ಸರ್ಕಾರ. ಈ ಮಾತನ್ನ ಹೇಳಲಿಕ್ಕೆ, ಅಡ್ವರ್ಟೈಸ್ ಕೊಡ್ಲಿಕ್ಕೆ ಇವರಿಗೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಯಾವ ನೈತಿಕ ಹಕ್ಕಿದೆ? ನೀವು 10 ವರ್ಷ ಇದ್ರಿ, ದಲಿತರ ಬಗ್ಗೆ ಅಪಾರವಾದಂತ ಮಾತುಗಳನ್ನು ಹಾಡ್ತೀರಿ. ನರೇಂದ್ರ ಮೋದಿಜಿ ಕೇಂದ್ರದಲ್ಲಿ
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡತಕ್ಕಂತ ಕಾಯ್ದೆಯನ್ನ ಮಾಡಿದ್ದೀರಾ? ಇವತ್ತಿನವರೆಗೂ ಮಾಡಕ್ಕಾಗಿಲ್ಲ, ಮಾಡಿಲ್ಲ. ಕರ್ನಾಟಕದಲ್ಲಿ ತೆಲಂಗಾಣ ಮಾಡಿದ ಮೇಲೆ ಕರ್ನಾಟಕದಲ್ಲಿ 2013ರಲ್ಲಿ ನಾವು SCP TSP ಕಾಯ್ದೆಯನ್ನು ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆ 24.1%. ಅಷ್ಟು ಹಣ ಅಭಿವೃದ್ಧಿ ಈಗ ನಾವು ಖರ್ಚು ಮಾಡತಕ್ಕಂಥ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾಯ್ದೆಯನ್ನ ಮಾಡೋದು. ನಾನು 2018ರಲ್ಲಿ ಮಂಡಿಸಿದಂತ ಬಜೆಟ್ನಲ್ಲಿ ಅವತ್ತು SCP TSPಗೆ ಇಟ್ಟಿದ್ದಂತ ಹಣ 30,000 ಕೋಟಿ ರೂಪಾಯಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.